ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಅಡುಗೆ ಮನೆ ಸಂಭ್ರಮ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ತುಂಬಾ ಸಿಂಪಲ್ಲಾಗಿ ರುಚಿಕರವಾದಂತಹ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂತಹ ಬೀಟ್ರೋಟ್ ಹೋಳಿಗೆನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಬೀಟ್ರೋಟ್ ಹೋಳಿಗೆನ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಪಟ್ಟಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೀಟ್ರೋಟ್ನ ತೊಗೊಂಡು ಅದರ ಸಿಪ್ಪೆನ ತೆಗೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ದೊಡ್ಡ ಬೀಟ್ರೋಟ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 3/4 ಕಪ್ಪಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಬೆಲ್ಲ ಆದರೂ ನಡೆಯುತ್ತೆ, ಬೆಲ್ಲನ ಪುಡಿ ಮಾಡಿಬಿಟ್ಬೇಕಿದ್ರು ನೀವು ಹಾಕ್ಕೋಬೋದು. ಹಾಗೆ ಇಲ್ಲಿ ಗಸಗಸೆನ ತೊಗೊಂಡಿದ್ದೀನಿ, ಹಾಗೆ ಯಾಲಕ್ಕಿನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಜಾರಲ್ಲಿ ಒಣಕೊಬ್ಬರಿನ ಅರ್ಧ ಚಿಪ್ಪಷ್ಟು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಜಾರಲ್ಲಿ ಒಣಕೊಬ್ಬರಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಲ್ಲ, ಸೊ ಆ ಒಣಕೊಬ್ಬರಿಗೆ ಇಲ್ಲಿ 3ರಿಂದ 4 ಯಾಲಕ್ಕಿನ ಹಾಕ್ಕೊಂಡು ಯಾವುದೇ ರೀತಿ ನೀರನ್ನು ಸೇರಿಸಬಾರ್ದು, ಹಾಗೆಯೇ ತರಿಯಾಗಿ ರುಬ್ಕೊಂಡು ಬರೋಣ. ತೆಂಗಿನ ಕುರಿನ ಅಂದರೆ ಪುಡಿ ಮಾಡ್ಕೊಬರ್ಬೇಕು ಕಾಯಿನ. ಹಾಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಏನಿಲ್ಲ ಅಂದರೂ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ತುಪ್ಪ ಕಾದಾದಮೇಲೆ ನಾವು ಏನು ಬೀಟ್ರೋಟ್ನ ತೊಗೊಂಡಿದ್ವಲ್ಲ, ಸೊ ಆ ಬೀಟ್ರೋಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ತುಪ್ಪ ಕಾದಾಗಿದೆ, ಈಗ ಬೀಟ್ರೋಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಟ್ರೋಟ್ನ ಆ್ಯಡ್ ಮಾಡಿಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಡ್ರೈ ಮಾಡ್ಕೋಬೇಕು. ಏನು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕೆ ಅಂದರೆ ನೀರಿನ ಅಂಶ ಬೀಟ್ರೋಟಲ್ಲೇ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿ ನಾನು ಯಾವ ರೀತಿ ಹುರ್ಕೊತೀನೋ ಆ ರೀತಿ ಹುರ್ಕೊಂಡ್ರೆ ಸಾಕು ನೀವು. ಸೊ ತುಪ್ಪದಲ್ಲೇ ಅದು ನೀರು ಬಿಡ್ಕೊತ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಬೀಟ್ರೋಟು ಕಲರ್ ಚೇಂಜ್ ಆಗಿದೆ. ಈ ರೀತಿ ಬೀಟ್ರೋಟ್ನ ಹುರ್ಕೋಬೇಕು. ಹಾಗೆ ಬೀಟ್ರೋಟು ಲೈಟಾಗಿ ಡ್ರೈ ಆದಮೇಲೆ ಏನು ನಾವು ಗಸಗಸೆ ತೊಗೊಂಡಿದ್ವಲ್ಲ, 1ರಿಂದ 1.5 ಟೇಬಲ್ ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಗಸಗಸೆನ ಆ್ಯಡ್ ಮಾಡ್ಕೊಂಡಾದಮೇಲೆ ಅದನ್ನು ಸಮೇತ ನಾವು ಬೀಟ್ರೋಟ್ ಜೊತೆ ಸೇರಿಸ್ಕೊಂಡು ಲೈಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಡ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕೆ ಅಂತ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಏನು ಯಾಲಕ್ಕಿ ಮತ್ತು ಒಣಕೊಬ್ಬರಿನ ತುರ್ಕೊಂಡು ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಒಣಕೊಬ್ಬರಿದು, ಅಲ್ಲಿ ತನಕ ಹುರ್ಕೊತೀನಿ ಫ್ರೆಂಡ್ಸ್. ನೋಡಿ ನೀವೇ ಯಾವ ರೀತಿ ಅದು ಚೇಂಜ್ ಆಗಿದೆ, ಬೀಟ್ರೋಟ್ ಕಲರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ಡ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಆದಮೇಲೆ ನಾವು ಏನು ಬೆಲ್ಲನ ತೊಗೊಂಡಿದ್ದೀವಲ್ಲ, ಆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಂಡಾದಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಕೊಡೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು. ಸೊ ಅದು ಬೆಲ್ಲ ನೀರು ಬಿಡ್ಕೊಳುತ್ತೆ ಫ್ರೆಂಡ್ಸ್. ಅಷ್ಟರಲ್ಲಿ ಒಂದು ಹಿಟ್ಟನ್ನು ನಾನು ಕಲಿಸ್ಬಿಟ್ಟು ಆಲ್ರೆಡಿ ಇಟ್ಟಿದ್ದೆ ಹೋಳಿಗೆ ತಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು. ಹಿಟ್ಟು ಕೂಡ ನೆಂದಿದೆ. ಸೊ ಹೂರ್ಣ ಆದ ತಕ್ಷಣ ಹೋಳಿಗೆನ ತಟ್ಟೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಲ್ಲ ಎಲ್ಲ ಕರಗಿ ಹೂರ್ಣ ಅದಕ್ಕೆ ಬರಬೇಕು. ಬೆಲ್ಲ ಎಲ್ಲ ಕರಗಿದೆ. ಸೊ ಅದು ಗಟ್ಟಿ ಆಗುತ್ತೆ, ಬೆಲ್ಲ ಕರಗ್ತಾ ಲೈಟಾಗಿ ಗಟ್ಟಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಬಾಣಲಿಗೆ ತಳ ಎಲ್ಲ ಸ್ವಲ್ಪ ಲೈಟಾಗಿ ಬಿಡ್ಕೊಂತ ಬರುತ್ತೆ, ಆವಾಗ ಹೂರ್ಣ ಆಗಿದೆ ಅಂತ ಅರ್ಥ. ಆಗ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಕೆಳಗಿಡಿಸ್ಕೋಬೇಕು. ಹೂರ್ಣನ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಈಗ ಹಿಟ್ಟು ಕೂಡ ನೆಂದಿದೆ. ಇಲ್ಲಿ ನಾನೀಗ ಹೋಳಿಗೆನ ತಟ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಕಣ್ಕನ ತೊಗೊಂಡು ಇದಕ್ಕೆ ಈಗ ಹೂರ್ಣನ ತುಂಬ್ಕೊತೀನಿ. ಸೊ ಹೇಗೆ ಹೋಳಿಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೂರ್ಣನ ತುಂಬ್ಕೊಂಡಾದಮೇಲೆ ಮಾಮೂಲಿಯಾಗಿ ನಾವು ಹೇಗೆ ತಟ್ಟೋಳಿಗೆನ ಮಾಡ್ತೀವೋ ಅದೇ ಥರನೇ ಫ್ರೆಂಡ್ಸ್ ಇದನ್ನು ಮಾಡೋದು. ಸೊ ನಾನಿಲ್ಲಿ ಒಂದು ಕವರ್ ಮೇಲೆ ಹೋಳಿಗೆನ ತಟ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಹೋಳಿಗೆ ಶೀಟ್ ಬರುತ್ತಲ್ಲ, ಬೇಕ್ರಿಯಲ್ಲಿ ಸಿಗುತ್ತಲ್ಲ, ಅದನ್ನು ತೊಗೊಂಡ್ಬೇಕಿದ್ರು ನೀವು ತಟ್ಕೋಬೋದು. ಸೊ ನಮ್ಮ ಮನೇಲಿ ಹೋಳಿಗೆ ಶೀಟು ಇರಲಿಲ್ಲ, ಹಾಗಾಗಿ ನಾನು ಕವರ್ ಮೇಲೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿ ತಟ್ಕೊಂಡ್ರೆ ಸಾಕು ಹೋಳಿಗೆ. ಈಗ ತಟ್ಕೊಂಡಾದಮೇಲೆ ನಾವು ಇದನ್ನು ಎರಡೂ ಕಡೆಯೂ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಸೊ ಬನ್ನಿ, ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ತವಾನ ಇಟ್ಕೊಂಡು ತವ ಕಾದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದಾದಮೇಲೆ ಏನು ನಾವು ತಡ್ಕೊಂಡಿದ್ದಂತಹ ಹೋಳಿಗೆನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈಗ ಹೋಳಿಗೆನ ಹಾಕ್ಕೊತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಬೆಂದಾಗಿದೆ, ತೋಡಿಸ್ತೀನಿ ನೋಡಿ ಫ್ರೆಂಡ್ಸ್. ಹಾಗೆ ಈಗ ನಾನು ತಿರ್ಸ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ 2 ಸೈಡು
ಹೋಳಿಗೆ ಬೇಯಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹೋಳಿಗೆನ ನೀವು ತುಪ್ಪದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತೀರಾ. ಯಾರ್ಯಾರಿಗೆ ಈ ಟೇಸ್ಟು ತುಂಬ ಇಷ್ಟ ಆಗಿದೆ ಕಾಮೆಂಟಲ್ಲಿ ಹಾಗೆ ತಿಳಿಸಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಎಲ್ಲರೂ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.